ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ನ ವಿಶೇಷ ಅತಿಥಿಗಳು ಮಾಜಿ ಲೋಕಾಯುಕ್ತ ಅಧಿಕಾರಿಗಳು ಹಾಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗಡೆ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ನಮ್ಮ ಜೊತೆ ಇವತ್ತು ಮೆಗಾ ಡಿಬೇಟ್ನಲ್ಲಿ ನಮ್ಮ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅನೇಕ ವಿಚಾರಗಳು, RSS ಬ್ಯಾನ್ನಿಂದ ಹಿಡಿದು ಇತ್ತೀಚೆಗೆ ಜನರಲ್ಲಿ ಈ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮೂಡ್ತಾ ಇರುವ ಅನುಮಾನಗಳ ಬಗ್ಗೆ ಕೂಡ ಇದೆ. ಆದರೆ ಈ RSS ಬ್ಯಾನ್ನ ವಿಚಾರ ಸಾಕಷ್ಟು ಚರ್ಚೆಯಲ್ಲಿರೋದ್ರಿಂದ ಅಲ್ಲಿಂದಲೇ ಪ್ರಾರಂಭ ಮಾಡ್ತೀನಿ. ಹಾಲಿ ಸರ್ಕಾರದ ಪ್ರತಿನಿಧಿಗಳ ವಾದ ಏನಿದೆ, ಸಂವಿಧಾನದ ಆಶಯಗಳು ಹಾಗೆ ನಿಯಮಗಳಿಗೆ ವಿರುದ್ಧವಾಗಿ RSS ನಡ್ಕೊಳ್ತಾ ಇದೆ, ಹೀಗಾಗಿ ಅದರ ಚಟುವಟಿಕೆಗಳನ್ನು ನಿರ್ಬಂಧ ಮಾಡಬೇಕು ಅನ್ನೋದು ಸರ್ಕಾರದ ಪ್ರತಿನಿಧಿಗಳ ವಾದ. ಆದರೆ ತಾವು ಮೊನ್ನೆ ಹೇಳಿಕೆ ಕೊಡ್ತೀರಿ, ಬ್ಯಾನ್ ಮಾಡೋದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ಹೇಳಿ. ಯಾಕೆ ಹೀಗೆ ಅಂತ? ಸಂವಿಧಾನಕ್ಕೆ ವಿರುದ್ಧವಾದದ್ದಲ್ಲ, ಆದರೆ ಅದಕ್ಕೆ ಒಂದು ಎಕ್ಸೆಪ್ಷನ್ ಇದೆ. ಈ RSSನವರು ಏನಾದರೂ ಕಾನೂನಲ್ಲಿ ತಪ್ಪು ಮಾಡಿದರೆ ಅದಕ್ಕೆ ಸೂಕ್ತವಾದ ಶಿಕ್ಷೆ ಕೋರ್ಟ್ನವ್ರು ಕೊಡಬೇಕು, ಅದಕ್ಕೆ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಮಾಡಬೇಕು. ಹೊರತು ರಾಜಕೀಯ ಆಡಳಿತೆಯಲ್ಲಿರುವವರು ಇನ್ನೊಂದು ರಾಜಕೀಯ ಪಕ್ಷದ ಸಂಘಟನೆಯನ್ನು ನಾವು ಬ್ಯಾನ್ ಮಾಡ್ತೇವೆ ಅಂದರೆ ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಇರಬೇಕು. ಏನು ಕಾರಣ ಕೊಡ್ತಾ ಇದ್ದಾರೆ? ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿ ಅವರ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಪುರಾವೆ ಏನಿದೆ? ಏನು ಸಂವಿಧಾನಕ್ಕೆ ವಿರುದ್ಧ ಮರ್ಡರ್ ಮಾಡಿದ್ರು, ಕಳ್ಳತನ ಮಾಡಿದ್ರು, ಇನ್ನೇನಾದರೂ ಮಾಡಿದ್ದಕ್ಕೆ ಪುರಾವೆ ಬೇಕು. ಅವರೇನೋ ಮೀಟಿಂಗ್ ಮಾಡ್ತಾರೆ, ಪೆರೇಡ್ ಮಾಡ್ತಾರೆ, ಹೋಗ್ತಾರೆ, ಅದರಿಂದ ಸಂವಿಧಾನಕ್ಕೆ ಏನು ವಿರುದ್ಧವಾದದ್ದಲ್ಲ ಅದು. ಹಲೋ ಸುಸ್ಮಿ, ಕೇಳಿಸ್ಕೊ. ಯಾವುದೇ ಒಂದು ರೀತಿಯಲ್ಲಿ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದರೆ ಅಂಥ ಸಂಘಟನೆಯ ವಿರುದ್ಧ ಬ್ಯಾನ್ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇದೆ. ಆದರೆ ಬರೀ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದಂಥ ಗುಂಪು ಅಂತ ತಿಳ್ಕೊಂಡ್ಬಿಟ್ಟು ನೀವು ಮಾತಾಡುವುದೆಲ್ಲ ಸಂವಿಧಾನಕ್ಕೆ ವಿರುದ್ಧವಾದದ್ದಂತ ಹೇಳಬೇಕು. ಇಲ್ಲ, ಯಾವ ಪರ್ಟಿಕ್ಯುಲರ್ ಆ್ಯಕ್ಷನ್ ತೋರಿಸ್ಕೊಡ್ಬೇಕು, ಯಾವ ನಡತೆಯಿಂದ ನೀವು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿದ್ದೀರಿ. ಇವಾಗ ಮೀಟಿಂಗ್ ಮಾಡಿದ್ರಿ, ಮೀಟಿಂಗಲ್ಲಿ ಏನಾದರೂ ಗಲಾಟೆ ಮಾಡಿದ್ರ, ಯಾರಿಗಾದರೂ ಹೊಡೆದಿರ ಅಥವಾ ಇನ್ನೇನಾದರೂ ತಪ್ಪು ಮಾಡಿದ್ರ ಅಂತ ತೋರಿಸ್ಕೊಡ್ಬೇಕು. ಅದು ಕೂಡ ಶಿಕ್ಷೆ ಕೊಡುವುದು ಕೋರ್ಟ್ನವ್ರು, ಇವರಲ್ಲ. ಅದಕ್ಕಾಗಿ ಸಾಧಾರಣ ವ್ಯಕ್ತಿಯೊಬ್ಬ ಇದು ಸರಿ ಅಂತ ಹೇಳುವಂಥ ಒಂದು ನಿರ್ಧಾರಕ್ಕೆ ಬರುವುದಿದ್ದರೆ ಸರ್ಕಾರ ಬರ್ಬೋದು. ಇದು ಏನಿಲ್ಲ, ನೀವು RSSನವರು ಅದರಿಂದ ನಾವು ನಿಮ್ಮನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳುವ ಅಧಿಕಾರ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ, ಯಾವ ಸರ್ಕಾರಕ್ಕೂ ಇಲ್ಲ ಅನ್ನೋದು ನನ್ನ ವಿಚಾರ. ಬಟ್ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿಗಳು ಏನು ಹೇಳ್ತಿದ್ದಾರೆ, ನಾವು ಕೇವಲ RSS ಅನ್ನ ಗುರಿಯಾಗಿಸಿಕೊಂಡು ತರ್ತಾ ಇರುವ ನಿಯಮ ಇದಲ್ಲ, ಅಥವಾ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ತರ್ತಿರುವ ನಿಯಮ ಅಲ್ಲ. ಹಿಂದೆ ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ಇರಬೇಕಾದ್ರೇನೆ ಸಾರ್ವಜನಿಕ ಮೈದಾನಗಳಾಗಿರಬಹುದು ಅಥವಾ ಸ್ಥಳಗಳಾಗಿರಬಹುದು, ಅಲ್ಲಿ ಕೆಲ ಚಟುವಟಿಕೆಗಳನ್ನು ನಡೆಸುವ ವಿಚಾರಕ್ಕೆ ನಿಯಮವನ್ನು ರೂಪಿಸಲಾಗಿತ್ತು ಅಂತ ಹೇಳಿ. ಈಗ RSSನವ್ರ ವಾದ ಏನು, ಸಂವಿಧಾನದ ಅಡಿಯಲ್ಲೇನೆ ನಮಗೆ ಇದಕ್ಕೆ ಪ್ರಾವಿಷನ್ ಇದೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 19(1)B ಹಾಗೆ ಆರ್ಟಿಕಲ್ 19(1)D ಅಂದರೆ ಶಾಂತಿಯುತವಾಗಿ ಸೇರೋದು, ಅಸೆಂಬಲ್ ಆಗೋದು, ಹಾಗೆ ಭಾರತದ ಟೆರಿಟರಿ ಒಳಗಡೆ ಮೂವ್ಮೆಂಟ್, ಪಥಸಂಚಲನ ಆದಿಯಾಗಿ ಓಡಾಡ್ಲಿಕ್ಕೆ ನಮಗೆ ಅವಕಾಶ ಇದೆ ಅಂತ ಹೇಳಿ. ಈಗ ಜನಸಾಮಾನ್ಯರು ಯಾವುದನ್ನು ಒಪ್ಪಬೇಕು, ಸರ್ಕಾರದ ನಿಯಮವನ್ನ ಅಥವಾ ಸಂವಿಧಾನವನ್ನ ಉದಾಹರಣೆ ಕೊಟ್ಬಿಟ್ಟು RSS ಮಾಡ್ತಿರೋ ವಾದವನ್ನ ಅಂತ? ಮೊದಲು ನಾನು ಸಂವಿಧಾನದ ಹಕ್ಕುಗಳನ್ನು ಹೇಳ ಬಯಸ್ತೇನೆ. ಸಂವಿಧಾನದಲ್ಲಿ ಸಂಘ ಸಂಘಟನೆಗಳನ್ನು ಕಟ್ಟುವಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ. ಇದು ಪ್ರಜೆಗಳು ಕಟ್ಟಿದಂಥ ಒಂದು ಸಂಘಟನೆ. ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ರಂತ ತೋರಿಸ್ಕೊಡ್ಬೇಕು. ಅವರ ನಡತೆಗಳು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದರೆ ಅವರು ಹೇಳ್ಬೋದು ನಿಮ್ಮ ನಡತೆಗಳು ಸಂವಿಧಾನಕ್ಕೆ ವಿರುದ್ಧವಾದದ್ದಂತ. ಅದಕ್ಕೆ ಪುರಾವೆ ಬೇಕು. ಯಾವ ರೀತಿಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡುವ ಹಕ್ಕು ಕೂಡ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೆ, ಆ ಹಕ್ಕು ಕೂಡ ಇದೆ. ಆದರೆ ಅದರ ದುರ್ಬಳಕೆ ಆಗಬಾರ್ದಂತ ಕೂಡ ಹೇಳ್ತಾರೆ ಅವರು. ಯಾವ ರೀತಿಯಲ್ಲಿ ಸಂವಿಧಾನದ ಯಾವ ಪ್ರೊವಿಷನನ್ನು ದುರ್ಬಳಕೆ ಮಾಡಿದ್ರಂತ ತೋರಿಸ್ಕೊಡ್ಲಿ ಅವರು. ಇವಾಗ ಎಲ್ಲೂ ಹೇಳಿಲ್ಲ. ಸಂಘಟನೆ ಸೇರ್ತದೆ, ಮೀಟಿಂಗ್ ಮಾಡ್ತಾ ಇದ್ದಾರೆ, ಪೆರೇಡ್ ಮಾಡ್ತಾ ಇದ್ದಾರೆ ಅಂತ. ಆ ಪೆರೇಡಿಂದ ಯಾವ ರೀತಿಯಲ್ಲಿ ಸಂವಿಧಾನದ ಉಲ್ಲಂಘನೆ ಆಡಿದೆ ಅಂತ ತೋರಿಸ್ಕೊಡ್ಬೇಕು. ಅದು ಏನು ಹೇಳಿಲ್ಲ. ಇವಾಗ ಹೇಳ್ತಾರೆ ನೀವು ಸರ್ಕಾರಿ ಜಾಗದಲ್ಲಿ ನಿಮ್ಮ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳ್ತಾರೆ. ಮಿಕ್ಕಿದವರಿಗೆ ಅಧಿಕಾರ ತಗೊಂಡಿದ್ದಾರೆ ವಾಪಸ್ಸು. ಮಿಕ್ಕಿದವ್ರಿಗೆ ಕೊಡದಂಥ ಅಧಿಕಾರ ಇವ್ರಿಗೆ ಕೊಡಬೇಕಾಗಿಲ್ಲ. ಆದರೆ ಮಿಕ್ಕಿದವ್ರಿಗೆ ಕೊಟ್ಟಂಥ ಅಧಿಕಾರ ಈ RSS ಕೂಡ ಕೊಡಬೇಕಾಗಿದೆ. ನಾನೊಬ್ಬ RSS ಸಂಘಟನೆಯವನಲ್ಲ, ಆದರೆ ನಾನು ಕಾನೂನು ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ದೇನೆ. ಇದು ಒಂದು ರಾಜಕೀಯ ದುರುದ್ದೇಶದಿಂದ ಆಗುವಂಥ ನಿರ್ಧಾರಗಳು.
ಇದನ್ನು ನಾನು ಬಹಿಷ್ಕರಿಸ್ತಾ ಇದ್ದೇನೆ. ಆದರೆ ಸರ್ಕಾರಕ್ಕೂ ಕೂಡ ಒಂದಷ್ಟು ಅವಕಾಶಗಳಿದೆ. ಈ ರೀತಿಯಾಗಿ ಆರ್ಟಿಕಲ್ 19(1)B ಹಾಗೆ 19(1)D ಏನ್ ಹೇಳುತ್ತೆ, ಅದರ ಮುಂದುವರೆದ ಭಾಗವಾಗಿ ಆರ್ಟಿಕಲ್ 19(2) ಹಾಗೆ ಆರ್ಟಿಕಲ್ 19 ಸಬ್ ಕ್ಲಾಸ್ 3 ಅಂದ್ರೆ ಸ್ಟೇಟ್ ಕ್ಯಾನ್ ಇಂಪೋಸ್ ಅ ರೀಸನಬಲ್ ರಿಸ್ಟ್ರಿಕ್ಷನ್. ಇದನ್ನ ಮುಂದಿಟ್ಕೊಂಡು ಸರ್ಕಾರ ಹೌದು ನಮಗೆ ಸಮಾಜದಲ್ಲಿ ಕೋಮು ಸ್ವಾಸ್ಥ್ಯವನ್ನ ಕದಡ್ತಾ ಇದೆ, ಸಮಾಜದಲ್ಲಿ ಸಮುದಾಯಗಳ ನಡುವೆ ಭಿನ್ನಾಭಿಪ್ರಾಯವನ್ನ RSS ಕ್ರಿಯೇಟ್ ಮಾಡ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ಅದೇ ಸಂವಿಧಾನದತ್ತವಾದ ಆಶಯಗಳನ್ನ ಬಳಕೆ ಮಾಡಿಕೊಂಡು ಆ ರೈಟ್ಸ್ ಅನ್ನ ಪ್ರಾವಿಷನ್ ಬಳಕೆ ಮಾಡ್ಕೊಂಡು ನಾವು ರಿಸ್ಟ್ರಿಕ್ಷನ್ ಹಾಕ್ತಿದೀವಿ. ಸರ್ಕಾರದ ವಾದ ಇವಾಗ ಕೋಮುವಾದ ಅಂದರೆ ಏನಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಸಮುದಾಯದ ವಿರುದ್ಧ ಮಾತಾಡುವುದು ಸರಿಯಲ್ಲ ಅಂತ ಕಾನೂನು ಹೇಳ್ತದೆ. ಆದರೆ ವಿರುದ್ಧ ಮಾತಾಡುವಂಥ ಕಾರಣಗಳು ಸಂದರ್ಭಗಳು ಬಂದರೆ ವಿರುದ್ಧವಾಗಿ ಮಾತಾಡುವ ಅಧಿಕಾರ ಕೂಡ ಆ ಗುಂಪಿಗೆ ಇದೆ. ಇವಾಗ ತೋರಿಸ್ಕೊಡ್ಬೇಕು, ಇವ್ರು ಹೇಳಿದಂಥ ಮಾತುಗಳೇ ಆಗಲಿ, ಇವ್ರು ಮಾಡಿದಂಥ ವಿಚಾರಗಳಾಗಲಿ ಈ ಒಂದು ಕೋಮುವಾದವನ್ನು ಶುರು ಮಾಡುವಂಥದ್ದು ಅದು ಯಾವುದು ಹೇಳಿಲ್ಲ. ಬರೀ ನೀವು ಆ ಸಂಘಟನೆ ಅಂದರೆ ಹಿಂದಿನಿಂದಲೂ ಆ ಸಂಘಟನೆ ಅಂದರೆ ಬ್ರಾಹ್ಮಣರಿಗೆ ಸೇರಿದ ಸಂಘಟನೆ ಅಂತ ಅವರು ಮನಸ್ಸಲ್ಲಿತ್ತು. ಆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ತರ್ತಾ ಇದ್ದಾರೆ. ಇಲ್ಲದ್ರೆ ಯಾವುದು ಸ್ಪೆಸಿಫಿಕ್ ಆಗಿ ಹೇಳಬೇಕು, ಯಾಕಂದರೆ ಕೋರ್ಟಿಗೆ ಹೋದಾಗ ಅಲ್ಲಿ ಅದು ಸಾಬೀತಾಗಬೇಕು. ಎನಿ ರೀಸನೇಬಲ್, ಅವ್ರಿಗೆ ಇಷ್ಟ ಬಂದಂಗಲ್ಲ, ಅದನ್ನು ಸಮಾಜ ಒಪ್ಪುವಂಥ ಒಂದು ನಿರ್ಧಾರಕ್ಕೆ ಅವ್ರು ಬರ್ಬೋದು. ಬಂದರೆ ಅದನ್ನು ನಾವು ಒಪ್ಬೋದು. ಇಲ್ಲದೇ ಇದ್ದರೆ BJPಗೆ ಸೇರಿದಂಥ ಒಂದು ಸಂಘಟನೆ ಇವರು ಕೋಮುವಾದದಿಂದ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಏನು ಕೋಮುವಾದ ಅಂದರೆ ಏನು? ಅವ್ರೇನಾದರೂ ಹೋಗಿ ಇನ್ನೊಂದು ಸಮುದಾಯದ ವಿರುದ್ಧ ಹೋರಾಟ ಮಾಡಿದ್ರ? ಅವರ ವಿರುದ್ಧ ಏನಾದರೂ ಪಬ್ಲಿಕ್ ಆಗಿ ಬೈದ್ರ ಅಂತ ಏನು ಘಟನೆ ನಾನು ಕೇಳಲಿಲ್ಲ. ನನ್ನ ಅನಿಸಿಕೆಯಲ್ಲಿ ಅವರು ಮಾಡುವಂಥ ಕಾರ್ಯಕಲಾಪಗಳಿಗೆ ಅವರಿಗೆ ಸಂವಿಧಾನದಲ್ಲಿ ಅಧಿಕಾರ ಇದೆ. ಆದರೆ ಅದು ಮಾಡುವಾಗ ಕಾನೂನಿನ ಉಲ್ಲಂಘನೆ ಆದರೆ ಮಾತ್ರ ಅದರ ವಿರುದ್ಧ ಒಂದು ವಿಚಾರ ನಾನು ಹೇಳ ಬಯಸ್ತೇನೆ. ಅವ್ರ ಕೈಯಲ್ಲಿ ದೊಣ್ಣೆ ಇಟ್ಕೊಂಡು ಹೋಗ್ತಾರೆ, ಅದರಿಂದ ಒಂದು ಸಂಶಯ ಬರ್ಬೋದು, ಗಲಾಟೆ ಆದರೆ ಅದರಿಂದ ಆ ದೊಣ್ಣೆ ಇಟ್ಕೊಳ್ಬಾರ್ದಂತ ಬೇಕಾದ್ರೆ ಹೇಳ್ಬೋದು ಅವರು. ಯಾಕಂದರೆ ಅದು ಮುಂದೆ ಅದರಿಂದ ಅದರ ದುರ್ಬಳಕೆ ಆಗಬಾರ್ದಂತ ಹೊರತು ಒಬ್ಬ RSSನವನು ಒಂದು ಮೀಟಿಂಗ್ ಕರೆದ ಒಂದು ಮೈದಾನದಲ್ಲಿ ಅವನಿಗೆ ಅವನ ವಿಚಾರವನ್ನು ತಿಳಿಸಿದ, ಅದಕ್ಕೆ ಅವನು ಮಾತಾಡಿದ್ದೆಲ್ಲ ಕೋಮುವಾದ ಅಂತ ಹೇಳೋಕ್ಕಾಗಲ್ಲ. ಅದು ಹಾಗೆ ಕೋಮುವಾದ ಅಂತ ಅವ್ರು ಪ್ರೂವ್ ಮಾಡಬೇಕಾಗ್ತದೆ. ಆ ಅಧಿಕಾರ ಅವರಿಗೆ ರೀಸನೇಬಲ್ ಇದರಲ್ಲಿ ಮಾತ್ರ ಇದೆ ಹೊರತು ಇಲ್ಲದ್ರೆ ಇಲ್ಲ. ಸರಿ ಸರ್, ಈ ದಂಡದ ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ, ಅದ್ರ ಬಗ್ಗೆ ಕೂಡ ಪ್ರತ್ಯೇಕವಾಗಿ ಚರ್ಚೆ ಆಗ್ತಿದೆ. ಆ ಪ್ರಶ್ನೆಗೆ ಹೋಗೋಕೆ ಮುಂಚೆ ನೀವು ಪದೇ ಪದೇ ಹೇಳ್ತಿದ್ದೀರಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ರೆ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಅವಕಾಶ ಅಂತ. ಇದನ್ನ ಪತ್ತೆ ಹಚ್ಚೋದು ಯಾರು ಹೊಣೆಗಾರಿಕೆ ಆಗತ್ತೆ, ಹೇಗೆ ಕಂಡುಹಿಡಿಯೋದು? RSS ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ಯೋ ಇಲ್ವೋ? RSS ನ ಶಾಖೆಗಳಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದ ಬೋಧನೆಗಳು RSS ನ ಕಾರ್ಯಕರ್ತರಿಗೆ ಆಗ್ತಿದ್ಯೋ ಇಲ್ವೋ? ಇದನ್ನ ಪತ್ತೆ ಹಚ್ಚೋದು ಯಾರ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ? ಅವರಿಗೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.